Hi friends, I am Musha J. My topic is selection procedure. Selection involves a series of steps by which the candidates are screened for choosing the most suitable personnel for vacant posts. The selection procedure in the system of functions and device adapted in the given company to certain whether the candidates specification are matched with the job specification and requirement or not. Selection is usually a series of steps. The sequencing of steps involved in selection process the likely to vary from organization to organization depending upon nature ಆಫ್ ಜಾಬ್ ಆರ್ಗನೈಸೇಷನ್. ಅಂದರೆ ಆಯ್ಕೆ ಪ್ರಕ್ರಿಯೆಯನ್ನು ಸಂಘಟನೆಯಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಅಗತ್ಯವಾದ ಅರ್ಹತೆಗಳು ಮತ್ತು ಕೌಶಲ್ಯವನ್ನು ಹೊಂದಿರುವ ಸರಿಯಾದ ಅಭ್ಯರ್ಥಿಗಳನ್ನು ಆಯ್ಕೆ ಮತ್ತು ಕಿರುಪಟ್ಟಿಯಲ್ಲಿ ಪ್ರಕ್ರಿಯೆ ಎಂದು ಕೂಡ ನಾವು ವ್ಯಾಖ್ಯಾನಿಸಬಹುದು. ಅಂದರೆ ಆಯ್ಕೆ ಪ್ರಕ್ರಿಯೆಯು ಉದ್ಯಮದಿಂದ ಉದ್ಯಮಕ್ಕೆ, ಕಂಪನಿಯಿಂದ ಕಂಪನಿಗೆ ಮತ್ತು ಅದೇ ಕಂಪನಿಯ ಇಲಾಖೆಗಳ ನಡುವೆ ಬದಲಾಗ್ತಿರುತ್ತೆ. ಮತ್ತು ಇದರಲ್ಲಿ 7 ಸ್ಟೆಪ್ಸ್ ಬರುತ್ತೆ. ಇದರಲ್ಲಿ ಮೇನ್ ಸೆಲೆಕ್ಷನ್ ಪ್ರೊಸೀಜರಲ್ಲಿ 7 ಸ್ಟೆಪ್ಸ್ ಮೇಯ್ನ್ ಆಗಿ ಬರುತ್ತೆ. ಫಸ್ಟ್ ಒನ್ ಪ್ರಿಲಿಮಿನರಿ ಇಂಟರ್ವ್ಯೂ, ಸೆಕೆಂಡ್ ಒನ್ ಅಪ್ಲಿಕೇಶನ್ ಬ್ಲ್ಯಾಂಕ್ಸ್, ಥರ್ಡ್ ಒನ್ ಎಂಪ್ಲಾಯ್ಮೆಂಟ್ ಟೆಸ್ಟ್, ಫೋರ್ತ್ ಒನ್ ಸೆಲೆಕ್ಷನ್ ಇಂಟರ್ವ್ಯೂ, ಫಿಫ್ತ್ ಒನ್ ರೆಫರೆನ್ಸ್ ಚೆಕ್ಸ್, ಸಿಕ್ಸ್ತ್ ಒನ್ ಮೆಡಿಕಲ್ ಎಕ್ಸಾಮಿನೇಷನ್, ಸೆವೆಂತ್ ಒನ್ ಫೈನಲ್ ಸೆಲೆಕ್ಷನ್. ಅದರಲ್ಲಿ ಫಸ್ಟ್ ಒನ್ ಪ್ರಿಲಿಮಿನರಿ ಇಂಟರ್ವ್ಯೂ. The purpose of preliminary interview is to eliminate unqualified candidates. On interview is a face-to-face observational and personal appraisal method of evaluating the applicant. Its purpose is not make a detailed probe of qualification but refuse application from to those we cannot qualification but reference application from those who cannot be employed because of such reasons as disqualifying. ಅಂದರೆ ಇದು ಸಂಸ್ಥೆಗಳಲ್ಲಿ ಕೆಲಸ ಮಾಡಲು ಸಂಪೂರ್ಣವಾಗಿ ಅರ್ಹರಾಗಿರಬೇಕಾಗಿರ್ತದೆ. ಅಂತಹ ಅಭ್ಯರ್ಥಿಗಳನ್ನು ನಿರ್ಮೂಲನೆ ಮಾಡಲು ಇದು ಅತ್ಯಂತ ಸಾಮಾನ್ಯ ಮತ್ತು ಮೂಲಭೂತ ಸಂದರ್ಶನವಾಗಿರ್ತದೆ. ಇದು ತಮ್ಮ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಸಮರ್ಥ ಉದ್ಯೋಗಿಗಳನ್ನು ಗುಂಪನ್ನು ಸಂಸ್ಥೆಯಿಂದ ಬಿಡ್ತಾರೆ. ಅದರಲ್ಲಿ ಸೆಕೆಂಡ್ ಒನ್ ಅಪ್ಲಿಕೇಶನ್ ಬ್ಲ್ಯಾಂಕ್ಸ್. Once the initial screening has been completed, applicants are asked to complete the organization application form. On application blanks is the traditional widely accepted device for getting information from a prospective applicant. ಅಂದರೆ ಇದು ಬಾಂಧವ್ಯ ಉದ್ಯೋಗಿಗಳು ಸಂಸ್ಥೆಗೆ ಅರ್ಜಿಗಳನ್ನು ಕಳುಹಿಸುವ ಮೂಲಕ ಕೆಲಸಕ್ಕೆ ಅರ್ಜಿ ಸಲ್ಲಿಸ್ತಾರೆ. ಮತ್ತು ಅಪ್ಲಿಕೇಶನ್ ಸಂದರ್ಶಕರಿಗೆ ಅವರು ಬಯೋಡೇಟಾ ಮತ್ತು ಕೆಲಸದ ಅನುಭವ ಮತ್ತು ಅವರ ಹ್ಯಾಬಿಟ್ಸು ಮತ್ತು ಇಂಟ್ರೆಸ್ಟ್ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದಾಗಿರ್ತದೆ. ಅದರಲ್ಲಿ ಅಪ್ಲಿಕೇಶನ್ ಬ್ಲ್ಯಾಂಕ್ಸ್ ಯೂಸುವಲಿ ಇನ್ಕ್ಲೂಡ್ಸ್ ಅಂದರೆ ಏನೇನು ಇನ್ಕ್ಲೂಡ್ಸ್ ಆಗಿರುತ್ತೆ ಅಂತಂದರೆ ಪರ್ಸನಲ್ ಬ್ಯಾಕ್ಗ್ರೌಂಡ್ ಆಫ್ ಇನ್ಫಾರ್ಮೇಷನು ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನು ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸು ಮತ್ತು ಎಕ್ಸೆಪ್ಟೆಡ್ ಸ್ಯಾಲ್ರಿ, ಎಕ್ಸ್ಟ್ರಾ ಕ್ಯೂರಿಕ್ಯುಲರ್ ಆಕ್ಟಿವಿಟಿ ಮತ್ತು ರೆಫರೆನ್ಸ್. ಥರ್ಡ್ ಒನ್ ಎಂಪ್ಲಾಯ್ಮೆಂಟ್ ಟೆಸ್ಟ್. ದಿ ನೆಕ್ಸ್ಟ್ ಸ್ಟೇಜ್ ಇನ್ ದಿ ಸೆಲೆಕ್ಷನ್ ಪ್ರೊಸೆಸ್ ಈಸ್ conducting different tests with the objective of collecting more information as to employ suitability to the job. ಅಂತಂದರೆ ಇದು ಸೆಲೆಕ್ಷನ್ ಇಂಟರ್ವ್ಯೂ. ಎಂಪ್ಲಾಯ್ಮೆಂಟ್ ಟೆಸ್ಟ್ ಯಾವುದೇ ವ್ಯಕ್ತಿಗೆ ಸೂಕ್ತವಾದ ಕೆಲಸವನ್ನು ಸಂಸ್ಥೆಗೆ ನಿರ್ಧರಿಸುವ ಮೊದಲು ಅವರು ತಮ್ಮ ಪ್ರತಿಭೆಯ ಮತ್ತು ಕೌಶಲ್ಯಗಳನ್ನು ಅಳೆಯಬೇಕಾಗ್ತದೆ. ಮತ್ತು ಗುಪ್ತಚರ ಪರೀಕ್ಷೆಗಳು ಮತ್ತು ಆ್ಯಟಿಟ್ಯೂಡ್ ಪರೀಕ್ಷೆ, ಪ್ರಾಮಾಣಿಕತೆ ಮತ್ತು ವ್ಯಕ್ತಿತ್ವ ಪರೀಕ್ಷೆಗಳು ಮುಂತಾದ ವಿವಿಧ ಉದ್ಯೋಗ ಪರೀಕ್ಷೆಗಳ ಮೂಲಕ ಇದನ್ನು ನಾವು ಮಾಡಲಾಗ್ತದೆ. ಅದರಲ್ಲಿ ಕ್ಲಾಸಿಫಿಕೇಷನ್ ಆಫ್ ಟೆಸ್ಟ್ಸ್, ಆ್ಯಟಿಟ್ಯೂಡ್ ಟೆಸ್ಟು, ಅಚೀವ್ಮೆಂಟ್ ಟೆಸ್ಟು, ಪರ್ಸನಾಲಿಟಿ ಟೆಸ್ಟು ಮತ್ತು ಇಂಟ್ರೆಸ್ಟ್ ಟೆಸ್ಟು ಮತ್ತು ಪ್ರೊಫಿಷಿಯನ್ಸಿ ಟೆಸ್ಟು. ಅದರಲ್ಲಿ ಫೋರ್ತ್ ಒನ್ ಸೆಲೆಕ್ಷನ್ ಇಂಟರ್ವ್ಯೂ.
These steps in usually followed by testing. According to Gius Macaulay, an interview is a face drawl, observational and personal appraisal method. It is the oral examination of the candidate's process. Scott defines it. It has purposeful exchange of the ideas, the answering of questions, and communication between two or more persons. ಅಂದರೆ ಇದು ಸೆಲೆಕ್ಷನ್ ಇಂಟರ್ವ್ಯೂವಲ್ಲಿ ಆಯ್ಕೆ ಪ್ರಕ್ರಿಯೆಯು ಮುಂದಿನ ಹಂತವೆಂದರೆ ನೌಕರರ ಸಂದರ್ಶನ. ಅಭ್ಯರ್ಥಿಯು ಕೌಶಲ್ಯ ಸೆಟ್ ಮತ್ತು ಸಂಸ್ಥೆಯಲ್ಲಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ವಿವರವಾಗಿ ಗುರುತಿಸಲು ಉದ್ಯೋಗ ಸಂದರ್ಶನಗಳನ್ನು ಮಾಡಲಾಗ್ತದೆ. ಮತ್ತು ಇದರ ಮುಖ್ಯ ಉದ್ದೇಶ ಅಂದರೆ ಅಭ್ಯರ್ಥಿಯು ಸೂಕ್ತತೆಯನ್ನು ಕಂಡುಹಿಡಿದುಕೊಳ್ಳುವುದಾಗಿರ್ತದೆ. ಮತ್ತು ಸರಿಯಾದ ಉದ್ಯೋಗಿಗಳಿಗೆ ಸರಿಯಾದ ಜನರನ್ನು ಆಯ್ಕೆ ಮಾಡಲು ಉದ್ಯೋಗ ಸಂದರ್ಶನವು ನಿರ್ಣಾಯಕವಾಗಿರ್ತದೆ. ಅದರಲ್ಲಿ ಟೈಪ್ಸ್ ಆಫ್ ಇಂಟರ್ವ್ಯೂ ಮಾಡ್ತಾರೆ. ಇದರಲ್ಲಿ ಸೆಲೆಕ್ಷನ್ ಇಂಟರ್ವ್ಯೂವರಲ್ಲಿ ಟೈಪ್ಸ್ ಆಫ್ ಇಂಟರ್ವ್ಯೂ ಮಾಡ್ತಾರೆ. ಅದರಲ್ಲಿ ಪ್ಯಾಟರ್ನ್ಡ್ ಆರ್ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ, ನಾನ್ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ, ಮತ್ತು ಸ್ಟ್ರೆಸ್ ಇಂಟರ್ವ್ಯೂ, ಪೆನಲ್ ಇಂಟರ್ವ್ಯೂ, ಗ್ರೂಪ್ ಇಂಟರ್ವ್ಯೂ ಮತ್ತು ಡೆಪ್ತ್ ಇಂಟರ್ವ್ಯೂ. ನೆಕ್ಸ್ಟ್ ಫಿಫ್ತ್ ಒನ್, ರೆಫರೆನ್ಸ್ ಚೆಕ್ಸ್. ಎ ರೆಫರೆನ್ಸ್ ಇಸ್ ಎ ಪೊಟೆನ್ಷಿಯಲ್ ಆನ್ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ದಿ ಕ್ಯಾಂಡಿಡೇಟ್ಸ್ ಎಬಿಲಿಟಿ ಆನ್ ಪರ್ಸನಾಲಿಟಿ. Candidates are required to give the names 2 or 3 references in the applications. From these references may be from individuals who are familiar with the candidate's academic achievements, previous employment, university professors, and sometimes only co-workers. ಅಂದರೆ ಇದು ಸಂಭಾವ್ಯ ಉದ್ಯೋಗಿಯ ಉಲ್ಲೇಖವನ್ನು ನೀಡುವ ವ್ಯಕ್ತಿಯು ಮತ್ತು ಮಾಹಿತಿ ಪ್ರಮುಖ ಮೂಲವಾಗಿರ್ತದೆ. ಇದು ವ್ಯಕ್ತಿಯ ಸಾಮರ್ಥ್ಯಗಳು, ಹಿಂದಿನ ಕಂಪನಿಗಳಲ್ಲಿ ನಡೆಯುವ ಅನುಭವ ಮತ್ತು ನಾಯಕತ್ವ ಮತ್ತು ವ್ಯವಸ್ಥಾಪಕ ಕೌಶಲ್ಯಗಳ ಬಗ್ಗೆ ರೆಫ್ರಿ ಮಾಹಿತಿಯನ್ನು ಒದಗಿಸುತ್ತದೆ. ಮತ್ತು ರೆಫ್ರಿ ಒದಗಿಸಿದ ಮಾಹಿತಿಯನ್ನು ಮಾನವ ಸಂಪನ್ಮೂಲ ಇಲಾಖೆಯೊಂದಿಗೆ ಇದು ಗೌಪ್ಯವಾಗಿಡಲು ಉದ್ದೇಶಿಸುತ್ತದೆ. ನೆಕ್ಸ್ಟು ಮೆಡಿಕಲ್ ಎಕ್ಸಾಮಿನೇಷನ್. ಫಿಸಿಕಲ್ ಎಕ್ಸಾಮಿನೇಷನ್ ಆರ್ ಮೆಡಿಕಲ್ ಟೆಸ್ಟ್ ಆಫ್ candidate is an important steps in the selection procedure. Certain jobs required physically qualities like clear vision, acute earning, eye stamina, clear tune, etc. revolves whether or not candidates possess these qualities. The main aim of conducting physical or medical examination is to have a proper matching of job requirement within the physical ability of the candidates. ಅಂದರೆ ಇದು ವೈದ್ಯಕೀಯ ಪರೀಕ್ಷೆಯಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾದ ಹಂತವಾಗಿರ್ತದೆ. ಇದು ಸಂಭಾವ್ಯ ಪರೀಕ್ಷೆಗಳಲ್ಲಿ ಯಾರಾದರೂ ತಮ್ಮ ಉದ್ಯೋಗದಲ್ಲಿ ತಮ್ಮ ಕಟ್ಟಡಗಳನ್ನು ನಿರ್ವಹಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿದ್ದಾರೆಯೇ ಎಂದು ವೈದ್ಯಕೀಯ ಪರೀಕ್ಷೆಯನ್ನು ಉದ್ಯೋಗದಾತರಿಗೆ ತಿಳಿಯಲು ಸಹಾಯ ಮಾಡುತ್ತದೆ. ಮತ್ತು ವೈದ್ಯಕೀಯ ತಪಾಸಣೆ ಉತ್ತಮ ವ್ಯವಸ್ಥೆಯು ನೌಕರರ ರೋಗದ ಗುಣಮಟ್ಟ ಹೆಚ್ಚಾಗಿದೆ ಮತ್ತು ಗೈರು ಹಾಜರಿ ಅಪಘಾತಗಳನ್ನು ಕಡಿಮೆ ಮಾಡ್ತದೆ. ನೆಕ್ಸ್ಟ್ ಲಾಸ್ಟ್ ಒನ್, ಫೈನಲ್ ಇಂಟರ್ವ್ಯೂ. ಫೈನಲ್ ಸೆಲೆಕ್ಷನ್. The last steps in the selection process is the final selection of the candidate for a job. The candidates who have cleared all the above are finally selected, and later of job offer issued to them. The appointment letter contains the details like a pay scale, allowances, and other terms and condition of jobs. ಅಂದರೆ ಇದು ಫೈನಲ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಇದು ಅಂತಿಮವಾದ ಹಂತ ಆಗಿರ್ತದೆ. ಇದು ಅಭ್ಯರ್ಥಿಯು ಎಲ್ಲ ಲಿಖಿತ ಪರೀಕ್ಷೆಗಳನ್ನು, ಸಂದರ್ಶನಗಳು ಮತ್ತು
ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಇದು ಯಶಸ್ವಿಯಾಗಿ ಪಾಸ್ ಮಾಡಿರೋಂಥ ಉದ್ಯೋಗಿಗಳನ್ನು ನೇಮಕ ಮಾಡ್ಕೊಂಡು ಪತ್ರಗಳನ್ನು ಕಳಿಸೋದಂಥದ್ದಾಗಿರ್ತದೆ. ಮತ್ತು ಇದು ಅಥವಾ ಇಮೇಲ್ ಮಾಡೋ ಅಂಥದ್ದು ಕೂಡ ಆಗಿರ್ತದೆ. ಇದು ಕೆಲಸಕ್ಕೆ ತನ್ನ ಆಯ್ಕೆಯನ್ನು ದೃಢಪಡಿಸುತ್ತದೆ. ಇದು ಅಪಾಯಿಂಟ್ಮೆಂಟ್ ಅಕ್ಷರದ ದುಡಿಮೆಯ ಸಂಬಳ, ರಜೆ, ಭತ್ಯೆ ಇತ್ಯಾದಿ. ಸಾಮಾನ್ಯವಾಗಿ ನೌಕರರು ತಮ್ಮ ಕಾರ್ಯಕ್ಷಮತೆಯನ್ನು ಸಂತೃಪ್ತರಾಗಿದ್ದರೆ ಅವರ ಶಾಶ್ವತವಾಗಿ ನೇಮಕ ಮಾಡಲಾಗುತ್ತದೆ. ನಂತರ ಕೆಲಸದ ಬಗ್ಗೆ ಎಲ್ಲ ವಿವರಗಳನ್ನು ಕೂಡ ಒಳಗೊಂಡಿರ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.